ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ 19ರ ಚೈನ್ ಲಿಂಕ್ ಕಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇಟ್ಗಳ ತಯಾರಿ ಕೂಡ ನಡೀತಾ ಇದೆ. ಬರದಿಂದ ಸಾಗ್ತಾ ಇದೆ ಗೇಟ್ಗಳ ತಯಾರಿ ಕೆಲಸ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ರಲ್ಲಿ ಚೈನ್ ಲಿಂಕ್ ಕಟ್ ಆಗಿತ್ತು. ಇದರಿಂದ ಬಹಳಷ್ಟು ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ. ಬರದಿಂದ ಸಾಗ್ತಾ ಇದೆ ಗೇಟ್ಗಳ ತಯಾರಿ ಕೆಲಸ. ಹೊಸಪೇಟೆಯಲ್ಲಿ 3 ಗೇಟ್ಗಳು ಸಿದ್ಧವಾಗ್ತಿದೆ ಅನ್ನುವಂತ ಮಾಹಿತಿ ಇದೆ. ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ತುಂಗಭದ್ರಾ ಜಲಾಶಯದ ಹೊಸ ಗೇಟ್ ತಯಾರಿಯ ದೃಶ್ಯಾವಳಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ 3 ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ವಿಜಯನಗರದ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಗೇಟ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಸ್ಥಳದಲ್ಲಿ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೆಯೇ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಟಿಬಿ ಬೋರ್ಡ್ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಗೇಟ್ ಕಾಮಗಾರಿ ಪರಿಶೀಲನೆಯ ಸಿದ್ಧತೆಯನ್ನ ಖುದ್ದು ಅಧಿಕಾರಿ ವರ್ಗ ಪರಿಶೀಲಿಸ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಮಾಹಿತಿ. ತುಂಗಭದ್ರಾ ಜಲಾಶಯದ ಕ್ರಾಸ್ ಗೇಟ್ ಹಾನಿ ಹಿನ್ನೆಲೆಯಲ್ಲಿ ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯನವರು ಕೂಡ ಭೇಟಿ ಕೊಡ್ತಾರೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡ್ಯಾಮ್ ಅನ್ನ ಪರಿಶೀಲಿಸ್ತಾರೆ. ಟಿಬಿ ಜಲಾಶಯದ ಬಗ್ಗೆ ಮಾಹಿತಿಯನ್ನ ಸಿದ್ದರಾಮಯ್ಯನವರು ಪಡೆದುಕೊಳ್ಳಲಿದ್ದಾರೆ. ಒಂದು ಕಡೆ ನೋಡಿ, ಗೇಟ್ ನಂಬರ್ 19ರಲ್ಲಿ ಆದಂತಹ ಅನಾಹುತ, ಅದು ಚೈನ್ ಲಿಂಕ್ ಕಟ್ ಆಗಿದೆ. 105 TMC ಸಾಮರ್ಥ್ಯದ ಜಲಾಶಯದು 55 TMC ನೀರನ್ನು ಹೊರಹಾಕಿದ್ರೆ ಮಾತ್ರ ಅಲ್ಲಿ ರಿಪೇರಿ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣ. ಇದರ ನಡುವೆ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಇನ್ನೂ 20 TMC ನೀರನ್ನು ಹೊರಗೆ ಹಾಕಬೇಕು ಅನ್ನೋದಾದರೆ ಇನ್ನೂ 2 ದಿವಸದ ಕಾಲಾವಕಾಶ. ಅಷ್ಟರಲ್ಲೇ ಗೇಟನ್ನು ಸಿದ್ಧಪಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ 3 ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಗೇಟ್ ನಂಬರ್ 19ರ ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು. ಇಲ್ಲಿ 3 ಗೇಟ್ಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಬಟ್ ಇದು ಯಾವ ಕಾರಣಕ್ಕೆ ಅನ್ನೋದು ಬಹಳ ಮುಖ್ಯ. ಅದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕೋಣ. ಇದರ ನಡುವೆ ಸಿದ್ದರಾಮಯ್ಯನವರು ಕೂಡ ನಾಳೆ ಟಿಬಿ ಜಲಾಶಯ, ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ಕೊಡ್ತಾರೆ ಮತ್ತು ಡ್ಯಾಮ್ನ ಪರಿಶೀಲಿಸ್ತಾರೆ. ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, ರಾಜಶೇಖರ್ ಹಿಟ್ನಾಳ್ ಅವರು, ಶಿವರಾಜ್ ತಂಗಡಗಿ, ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ಏನಿದೆ ಆ ಕಂಪನಿಗೆ ಭೇಟಿ ಕೊಟ್ಟು ಗೇಟ್ಗಳ ತಯಾರಿ ಕೆಲಸ ಹೆಂಗಿದೆ ಅಂತ ಹೇಳಿ ಬಹಳ ಮುತುವರ್ಜಿಯಿಂದ ಕಾರ್ಯೋನ್ಮುಖರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಇದ್ದಾರೆ. ಮಂಜುನಾಥ್, ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ 3 ಗೇಟ್ಗಳು ಸಿದ್ಧಪಡಿಸಲಾಗ್ತಾ ಇದೆ. ಯಾಕೆ 3 ಗೇಟ್ಗಳು? ಅಂದರೆ ಪಕ್ಕದ ಗೇಟ್ಗಳಿಗೂ ಏನಾದರೂ ಈ ಬೇರೆ ಹೊಸ ಗೇಟ್ಗಳನ್ನು ಅಳವಡಿಸೋದಕ್ಕೆ ಈ 3 ಗೇಟ್ಗಳು ಯಾವ ಕಾರಣಕ್ಕೆ, ಮತ್ತು ಅಲ್ಲಿ ಯಾವೆಲ್ಲ ಜನಪ್ರತಿನಿಧಿಗಳಿದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ? ದಿವ್ಯ, ಈಗ 3 ಗೇಟ್ಗಳಲ್ಲ, ಏನಂತ ಹೇಳಿದ್ರೆ 3 ರೀತಿಯಾದಂತ ಒಂದು ಗೇಟ್ ರೂಪದಲ್ಲಿ ಅದು 3 ರೀತಿಯಾಗಿ ಕಾಣುತ್ತೆ. ಹಾಗಾಗಿ ಈಗ ಸ್ಥಳದಲ್ಲಿ ಕೊಪ್ಪಳದ ಸಂಸದರಾದಂತ ರಾಜಶೇಖರ್ ಹಿಟ್ನಾಳ್ ಅವರು ಇದ್ದಾರೆ, ಹಾಗೆ ಶಿವರಾಜ್ ತಂಗಡಿಗೆ ಅವರು ಇದ್ದಾರೆ, ಹಾಗೆ ಏನು ಆಂಧ್ರ ಮೂಲದ ಇಂಜಿನಿಯರ್ಸ್ಗಳು ಕೂಡ ಸ್ಥಳದಲ್ಲಿ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ತುಂಗಭದ್ರಾ ಜಲಾಶಯ ಏನಿದೆ, ಜಲಾಶಯದ ಗೇಟ್ ಅನ್ನ ಈಗ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿ ವರ್ಗ ಕೂಡ ಈಗ ಸ್ಥಳದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಇನ್ನು 1 ವಾರದಲ್ಲಿ ಆ ಗೇಟ್ ಅನ್ನ ಸಿದ್ಧಪಡಿಸ್ಬಿಟ್ಟು ಕೂಡಿಸ್ತಕ್ಕಂಥ ಪ್ರಯತ್ನವನ್ನ ಅಧಿಕಾರಿ ವರ್ಗ ಮಾಡುತ್ತೆ. ಹಾಗೆ 2 ಜಿಲ್ಲೆಗಳು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಸಂಸದರು, ಅಧಿಕಾರಿ ವರ್ಗ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಇನ್ನು 1 ವಾರದಲ್ಲಿ ಆ ಗೇಟ್ ಅನ್ನ ಸರಿಪಡಿಸ್ತೀವಿ ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡೋದಾದ್ರೆ, ನಾಳೆ ಸಿಎಂ ಕೂಡ ಭೇಟಿ ಮಾಡ್ತಾ ಇದ್ದಾರೆ, ಹಾಗೆ ಜಲಾಶಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ತಾನೇ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ತಿಂಗಳು 19ನೇ ತಾರೀಕಿನ ನಂತರ ಮಳೆ ಕೂಡ ಆರಂಭ ಆಗುತ್ತೆ, ಆಗ ಜಲಾಶಯ ತುಂಬುತ್ತೆ ಅನ್ನುವಂಥದ್ದು ಕೂಡ ಈಗ ಹವಾಮಾನ ಇಲಾಖೆ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಯಾರು ಈ ಭಾಗದ, ಒಟ್ಟಾರೆ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳು ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1 ವಾರದಲ್ಲಿ ಗೇಟ್ ಅನ್ನ ಸರಿಪಡಿಸ್ಬಿಟ್ಟು ಅದನ್ನ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಕೇವಲ ತಾತ್ಕಾಲಿಕ ಗೇಟ್ ಆಗಿರುತ್ತೆ. ಇದು ಟೆಂಪರರಿ ಗೇಟ್ ಮಾತ್ರ. ಸದ್ಯಕ್ಕಂತೂ ಆ ಗೇಟ್ ಅನ್ನ ಕ್ಲೋಸ್ಡ್ ಮಾಡೋದಕ್ಕೆ ಅಷ್ಟೇ ಮಾತ್ರ ಇರುತ್ತೆ. ಇದು ಮತ್ತೆ ಲಿಫ್ಟ್ ಮಾಡುವಂತ ಗೇಟ್ ಅಲ್ಲ. ಹಾಗಾಗಿ ಈಗ ತಾತ್ಕಾಲಿಕವಾಗಿ ಆ ಗೇಟ್ ಅನ್ನ ಸಿದ್ಧಪಡಿಸ್ಬಿಟ್ಟು ಕೂಡಿಸ್ತಕ್ಕಂಥ ಕೆಲಸ ಆಗುತ್ತೆ. ನಂತರದ ದಿನಗಳಲ್ಲಿ ಆಮೇಲೆ ಅದನ್ನ ಪರ್ಮನೆಂಟ್ ಗೇಟ್ ಅನ್ನ ಕೂಡಿಸ್ತಕ್ಕಂಥ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ದಿವ್ಯಾ, ಮಂಜುನಾಥ್,
ಸದ್ಯ ಜಲಾಶಯದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಹೊರ ಹರಿವು ಎಷ್ಟು ಪ್ರಮಾಣದಲ್ಲಿ ಬಿಡಲಾಗಿದೆ ನೀರನ್ನ, ಇದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಶನ್? ದಿವ್ಯಾ, ಸದ್ಯಕ್ಕೆ 1.5 ಲಕ್ಷ ಅಂದ್ರೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಈಗ ಜಲಾಶಯದಿಂದ ನದಿಗೆ ಹರಿಬಿಡ್ಲಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಜಲಾಶಯದಿಂದ ಈ ಪ್ರಮಾಣದ ನೀರು ಹರಿದು ಹೋಗ್ತಾ ಇರತಕ್ಕಂಥದ್ದು ಕೂಡ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದ್ರೆ ಜಲಾಶಯದಿಂದ ನೀರನ್ನ ಆಚೆ ಬಿಟ್ಟರೆ ಮಾತ್ರ ಗೇಟ್ಗಳನ್ನ ಸರಿಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ನೀರನ್ನ ಆಚೆ ಬಿಡದೆ ಬೇರೆ ವಿಧಿ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು 1 ವಾರದಲ್ಲಿ ಸದ್ಯ ಈಗ 12 TMC ಅಷ್ಟು ನೀರು ಆಚೆ ಬಿಟ್ಟಿದ್ದಾರೆ. ಇನ್ನು 22 TMC ಅಷ್ಟು ನೀರನ್ನ ಆಚೆ ಬಿಡಬೇಕಾದಂತ ಪರಿಸ್ಥಿತಿ ಇದೆ. ಈಗ ಸದ್ಯ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ 2 ದಿನಗಳ ಕಾಲ ಕಂಪ್ಲೀಟ್ ಆಗಿ ನೀರು ಕೂಡ ಹರಿದು ಹೋಗ್ತಾ ಇರತಕ್ಕಂಥದ್ದು. ಕಾದು ನೋಡ್ಬೇಕಾಗುತ್ತೆ ದಿವ್ಯಾ. ಒಂದು ವೇಳೆ ಕಡಿಮೆ ಕ್ಯೂಸೆಕ್ ನೀರನ್ನ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಅವರನ್ನ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನ ಮಾಡೋಣ. 105 TMC ಸಾಮರ್ಥ್ಯದ ಜಲಾಶಯ ಇದು. ಈಗಾಗಲೇ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗಿದೆ. ಉಳಿದಿರುವಂತಹ ನೀರನ್ನು ಹೊರ ಬಿಡಬೇಕು ಅನ್ನೋದಾದ್ರೂ ಕೂಡ ಇನ್ನೂ 2 ದಿವಸಗಳ ಕಾಲಾವಕಾಶ ಬೇಕು ಅಂತ ಮತ್ತೊಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ. ನೀವು ಗಮನಿಸ್ತಾ ಇದ್ರಿ, ಈಗ ಗೇಟ್ಗಳನ್ನು ಸಿದ್ಧಪಡಿಸಲಾಗ್ತಾ ಇದೆಯಲ್ಲ, ಅದು ತಾತ್ಕಾಲಿಕ ಗೇಟ್. ಹಾಗಾಗಿ ಈ ಕ್ಷಣಕ್ಕೆ ಅದನ್ನು ಅಳವಡಿಸಿ ನೀರನ್ನು ಶೇಖರಣೆ ಮಾಡೋದಕ್ಕಷ್ಟೇ ಈ ಗೇಟ್ಗಳ ಬಳಕೆ ಅನ್ನೋದಾಗುತ್ತೆ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಡ್ಯಾಮ್ನಲ್ಲಿ ಸಹಜವಾಗಿ ನೀರು ಕಮ್ಮಿ ಆದಾಗ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಗೇಟ್ಗಳ ತಯಾರಿ ಅನ್ನೋದಾಗುತ್ತೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ನೀರಿನ ಹೊರಹರಿವಿನ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ. ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಟ್ಟಿರೋದ್ರಿಂದಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ಏನಾದರೂ ಪ್ರವಾಹ ಭೀತಿ ಇದೆಯಾ ಅಂತದ್ದು ಯಾವುದಾದ್ರೂ ಉದಾಹರಣೆ ಸಿಕ್ಕಿದೆಯಾ? ಈ ಕೃಷಿ ಚಟುವಟಿಕೆಗೆ ಏನಾದರೂ ಸಮಸ್ಯೆ ಅನ್ನೋದು ಆಗ್ತಿದೆಯಾ ಅಂತ? ಯಾಕಂದರೆ ಮೊನ್ನೆ ಅಷ್ಟೇ ಈ 1 ಅಡಿ ಗ್ಯಾಪ್ ಇರುವಷ್ಟು ಸೇತುವೆ ತುಂಬೋ ಮಟ್ಟಕ್ಕೆ ನೀರು ಹರಿಬಿಟ್ಟ ನಂತರ ವ್ಯತ್ಯಯ ಉಂಟಾಗಿದ್ದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿರೋದ್ರಿಂದಾಗಿ ಸದ್ಯ ಪರಿಸ್ಥಿತಿ ಹೇಗಿದೆ ಮಂಜುನಾಥ್? ದಿವ್ಯಾ, ನಿಜಕ್ಕೂ ಕೂಡ ಸದ್ಯಕ್ಕೆ 1.5 ಲಕ್ಷ ಕ್ಯೂಸೆಕ್ಸ್ ಅನ್ನ ನದಿಗೆ ಹರಿಬಿಟ್ಟಿರುವ ಪರಿಣಾಮವಾಗಿ ಸ್ಮಾರಕಗಳು ಮುಳುಗಡೆಯಾಗಿದ್ದಾವೆ. ಒಂದಿಷ್ಟು ಗ್ರಾಮಗಳು ಕೂಡ ಅಲ್ಲಿ ಸ್ವಲ್ಪ ಒಂದಿಷ್ಟು ಪರಿಸ್ಥಿತಿ ಕೂಡ ಹದಗೆಟ್ಟಿದೆ. ಸದ್ಯಕ್ಕೆ ಅಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಕಳೆದ 15 ದಿನಗಳ ಹಿಂದೆ ಸುಮಾರು 1,85,000 ಕ್ಯೂಸೆಕ್ ನೀರು ಬಿಟ್ಟರು ಕೂಡ ಯಾವುದೇ ರೀತಿಯಾದಂತ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಬಿಟ್ಟರು ಕೂಡ ಯಾವುದೇ ರೀತಿಯಾದಂತಹ ಹಾನಿ ಆಗಿರ್ಬೋದು, ಏನೂ ಅಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಏನೂ ಇಲ್ಲ. ಆದ್ರೆ ಸದ್ಯಕ್ಕೆ ಇಷ್ಟು ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಕಂಪ್ಲಿ ಮತ್ತು ಗಂಗಾವತಿ ಸೇತುವೆ ಮುಳುಗಡೆ ಆಗಿದೆ. ಹಾಗೆ ಒಂದಿಷ್ಟು ಕಿರು ಸೇತುವೆಗಳು ಕೂಡ ಈಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿವೆ. ಹೀಗಾಗಿ ಆ ಭಾಗದ ಜನಗಳಿಗೆ ಜಿಲ್ಲಾಡಳಿತ ಒಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಯಾವುದೇ ಕಾರಣಕ್ಕೂ ನದಿ ತೀರದ ಪ್ರದೇಶಗಳಿಗೆ ಹೋಗದೇ ಇರೋ ಹಾಗೆ ಒಂದು ಮಾಹಿತಿಯನ್ನ ಕೊಟ್ಟಾಗಿದೆ. ಹಾಗೆ ಇನ್ನೊಂದು ಗಮನಿಸೋದಾದ್ರೆ, ನಿನ್ನೆ DK ಶಿವಕುಮಾರ್ ಅವರು ವೈಕುಂಠ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಸ್ಟ್ರಿಕ್ಟ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಜಲಾಶಯದ ಮೇಲೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಅಲ್ಲಿ ನಿರ್ಬಂಧ ಹೇರಲಾಗಿದೆ. ಹಾಗೆ ಜಲಾಶಯ ವೀಕ್ಷಣೆಗೆ ಬರ್ತಕ್ಕಂತಹ ಪ್ರವಾಸಿಗರಿಗೂ ಕೂಡ ಅಲ್ಲಿ ನಿಷೇಧ ಹೇರಲಾಗಿದೆ. ಹಾಗಾಗಿ ಸದ್ಯಕ್ಕೆ ಪರಿಸ್ಥಿತಿಯನ್ನ ನೋಡ್ಕೊಂಡು ಬಿಟ್ಟು ಮುಂದಿನ ದಿನಗಳಲ್ಲಿ ಜಲಾಶಯ ವೀಕ್ಷಣೆಗೆ ಅನುಮತಿಯನ್ನ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಮಾತ್ರ ತಿಳಿಯಾಗಿದೆ ಅಂತಾನು ಹೇಳ್ಬೋದು. ಗೇಟ್ ಅಂದ್ರೆ ತಯಾರು ಮಾಡಿರ್ತಕ್ಕಂಥ ಗೇಟ್ ಅನ್ನ ಕೂಡಿಸೋವರೆಗೂ ಕೂಡ ಯಾವುದೇ ರೀತಿಯಾದಂತ ಜನಗಳಿಗೆ ಪ್ರವೇಶ ಇಲ್ಲ. ನಾಳೆ ಕೂಡ CM ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟ ನಂತರವಷ್ಟೇ ಇನ್ನೊಂದಿಷ್ಟು ಮಾಹಿತಿಯನ್ನ ಸರ್ಕಾರ ಕೊಡುತ್ತೆ. ಯಾವ ರೀತಿಯಾಗಿ ಅದನ್ನ ನಿರ್ವಹಣೆ ಮಾಡಬೇಕು, ಯಾವಾಗ ಪರ್ಮನೆಂಟ್ ಗೇಟ್ ಅನ್ನ ಅಳವಡಿಸಬೇಕು, ಯಾವ ರೀತಿಯಾದಂತಹ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗುತ್ತೆ. ಈಗ TB ಬೋರ್ಡ್ ನ ಕಾರ್ಯದರ್ಶಿಗಳಾದಂತ KR ರೆಡ್ಡಿ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದು ಕೂಡ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದೆ ವಿಜಯನಗರದಲ್ಲಿ. ಈ ನಿಟ್ಟಿನಲ್ಲಿ ಕೂಡ CCC ಅಂದ್ರೆ ಆ ಕೇಂದ್ರದ ಅಧಿಕಾರಿ ತಂಡ ಮತ್ತು ಕೇಂದ್ರದ ಅಧಿಕಾರಿಗಳು ಕೂಡ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ ಅವಳಿ ರಾಜ್ಯಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ 2 ರಾಜ್ಯಗಳಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಈ ಬಗ್ಗೆ ನಿರ್ಣಯವನ್ನ ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ಇದರ ಹಿಂದೆ ಯಾರಿದ್ದಾರೆ, ಇದಕ್ಕೆ ಯಾರು ಕಾರಣ, ಇಂಜಿನಿಯರ್ಗಳ ಲೋಪನ, ಈ ರೀತಿಯಾದಂಥದ್ದು ಚರ್ಚೆ ಕೂಡ ನಡೀತಾ ಇದೆ ವಿಜಯನಗರದಲ್ಲಿ. ಹಾಗಾಗಿ ನಾಳೆ CM ಭೇಟಿ ನಂತರ ಅಧಿಕಾರಿಗಳ ಜೊತೆ ಮಾತುಕತೆಯ ನಂತರ ಆಮೇಲೆ ಆಂಧ್ರದ ಅಧಿಕಾರಿಗಳ ಜೊತೆ ಕೂಡ ಒಂದು ಸಭೆ ನಡೆಸಲಾಗ್ತದೆ ಅನ್ನುವಂತ ಮಾಹಿತಿ ಇದೆ.
ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿ ಅಂತೂ ತುಂಗಭದ್ರಾ ಜಲಾಶಯದಲ್ಲಿ ನಿಷೇಧ ಹೇರಲಾಗಿದೆ. ಯಾರಿಗೂ ಬರಬಾರ್ದು, ಯಾರು ಹೋಗ್ಬಾರ್ದು ಅನ್ನುವಂತ ರೀತಿಯಲ್ಲಿದೆ. ಸಿಎಂ ಭೇಟಿ ನಂತರ ಯಾವ ರೀತಿಯಾದಂತ ತಿರುವು ಪಡೆಯುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದು ಕ್ಲಾರಿಟಿ ಕೊಟ್ಬಿಡಿ ಮಂಜುನಾಥ್, ಈಗ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರೋದು ಕಣ್ಣಿಗೆ ಕಾಣ್ತಾ, ಈಗ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಬೇರೆ ಗೇಟ್ಗಳ ಪರಿಶೀಲನೆ ಬಗ್ಗೆ ಕೂಡ ಅಧಿಕಾರಿಗಳು ಚಿಂತನೆ ನಡೆಸಿದಾರ ಹಿಂಗೆ? ಎಸ್, 100% ಸತ್ಯ ಅದಿವೆ. ಯಾಕಂತ ಹೇಳಿದ್ರೆ ಈಗ 19ನೇ ಗೇಟ್ ಏನಿದೆ ಅದು ಮಾತ್ರ ಹಾನಿಯಾಗಿದೆ ಅನ್ನುವಂಥದ್ದು ಈಗ ಬಂದಿರೋ ಮಾಹಿತಿ. ಆದ್ರೆ 18, 17, 16 ಗೇಟ್ಗಳು ಕೂಡ ಎಲ್ಲೋ ಒಂದು ಕಡೆ ಅದರ ಪರಿಶೀಲನೆ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ಒಂದು ವೇಳೆ ಗೇಟ್ ಅಲ್ಲಿ ಏನಾದ್ರೂ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು, ತಂತ್ರಜ್ಞರು ಕೂಡ ಈ ನಿಟ್ಟಿನಲ್ಲಿ ಕೂಡ ಗೇಟ್ ಪರಿಶೀಲನೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇನ್ನು ಕೆಲವು 2-3 ದಿನಗಳಲ್ಲಿ ಈ ಬಗ್ಗೆ ಚರ್ಚೆಯ ನಂತರವಷ್ಟೇ, ಅಂದ್ರೆ ಸ್ಥಳ ಪರಿಶೀಲನೆ ಅದನ್ನ ನೋಡಿ ಚರ್ಚೆ ಮಾಡಿ ಆ ಗೇಟ್ಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕಂತೂ ಈಗ ರಾಜ್ಯದಾದ್ಯಂತ ಜಲಾಶಯಗಳು ಕೂಡ ವೀಕ್ಷಣೆ ಮಾಡ್ತಾ ಇರುವಂತದ್ದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.